ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ದಿನ ದೇವರು ನಮಗನುಗ್ರಹಿಸಿದ್ದಾರೆ. ಭಾನುವಾರದೊಂದಿಗೆ ನಮ್ಮ ಭಕ್ತಿ ಮುಗಿದಿಲ್ಲ ಪ್ರಿಯರೇ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಮತ್ತೆ ಭಾನುವಾರ. ಪ್ರತಿ ವಾರ, ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಕ್ಷಣ ದೇವರ ಸಹಾಯ ನಮಗೆ ಬೇಕು. ಕ್ಷಣ ಕ್ಷಣವಾಗಿ, ನಿಮಿಷಗಳು ನಿಮಿಷಗಳು, ಗಂಟೆಗಳಾಗಿ ಗಂಟೆಗಳು, ದಿನಗಳಾಗಿ ದಿನಗಳು, ತಿಂಗಳುಗಳಾಗಿ ತಿಂಗಳುಗಳು, ವರ್ಷಗಳಾಗಿ ಬದಲಾಗ್ತಾ ಇವೆ ಅಲ್ಲವೇ? ಎಷ್ಟು ತ್ವರಿತವಾಗಿ ಕಾಲ ಸಾಗುತ್ತಾ ಇದೆ ನೋಡಿ. ಒಂದು ಕ್ಷಣವೂ ಕೂಡ ಗತಿಸಿ ಹೋಗಿರುವುದನ್ನು ನಾವು ತಿರುಗಿ ಪಡ್ಕೊಳ್ಳಲಿಕ್ಕಾಗಲ್ಲ. ಅದಕ್ಕಾಗಿಯೇ ನಮ್ಮ ಮುಂದೆ ಇರುವ ಪ್ರತಿ ಕ್ಷಣವನ್ನು ನಾವು ಸದುಪಯೋಗ ಮಾಡಿಕೊಳ್ಳಬೇಕು. ಚಿಕ್ಕ ಪ್ರಾರ್ಥನೆಯೊಂದಿಗೆ, ಪ್ರಾರ್ಥನೆಯಲ್ಲಿ ಕಳೆದ ಸಮಯವೆಲ್ಲ ಸದುಪಯೋಗ ಮಾಡಿಕೊಳ್ಳುವಂಥದ್ದೇ ಆಗಿದೆ. ದೇವರೊಂದಿಗೆ ಕಳೆದ ಸಮಯವೆಲ್ಲ ಪ್ರಯೋಜನಕರವಾಗಿಯೇ ಇರುತ್ತೆ. ಬನ್ನಿರಿ, ಕೆಲವು ನಿಮಿಷ ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯೋಣ. ದಿನವೆಲ್ಲ ಆತನನ್ನೇ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಸಮಯ ವ್ಯರ್ಥ ಮಾಡಿಕೊಂಡು ಅಜ್ಞಾನಿಗಳಾಗಿರದ ಹಾಗೆ ಸದುಪಯೋಗ ಮಾಡಿಕೊಂಡು ಜ್ಞಾನಿಗಳಾಗಿರುವ ಹಾಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಈ ದಿನ ಹೇಗಿದ್ದೀರಿ ಪ್ರಿಯರೇ? ಈ ದಿನ ಉದಯದಲ್ಲಿ ಎದ್ದು ಪ್ರಾರ್ಥಿಸಿಕೊಂಡಿದ್ದೀರಾ? ದೇವರ ವಾಕ್ಯ ಬಹಳವಾಗಿ ಎಚ್ಚರಿಸುತ್ತಾ ಇರುತ್ತೆ ಈ ಸಮಯದ ಕುರಿತಾಗಿ. ನಾವು ಕರ್ತನ ಬರೋಣದ ಸಮಯದಲ್ಲಿದ್ದೇವೆ. ಅಂತ್ಯ ದಿನಗಳಲ್ಲಿ ಇದ್ದೇವೆ. ಯಾವ ಗಳಿಗೆಯಲ್ಲಿ ಯೇಸು ತಿರುಗಿ ಬರ್ತಾರೆಂದು ನಮಗೆ ಗೊತ್ತಿಲ್ಲದರಿಂದ ನಾವು ಸಿದ್ಧರಾಗಿರಬೇಕು ಎನ್ನುವಂಥದ್ದು ದೇವರ ವಾಕ್ಯ ನಮಗೆ ಎಚ್ಚರಿಸುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ ಓದುತ್ತೇನೆ ಕೇಳ್ರಿ. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ದಿನಗಳು ಕೆಟ್ಟವುಗಳಾಗಿರೋದ್ರಿಂದ ನಿಜವೇ ಪ್ರಿಯರೇ, ವರ್ಸ್ಟ್ ದಿನಗಳಲ್ಲಿ ನಾವಿದ್ದೇವೆ. ಅತ್ಯಂತ ಕೆಟ್ಟ ದಿನಗಳಲ್ಲಿ ನಾವಿದ್ದೇವೆ. ಇಷ್ಟೊಂದು ವಿಪರೀತವಾದ ಅಕ್ರಮ, ಅನ್ಯಾಯ, ಇಂತಹ ವಿಪತ್ತುಗಳು ಗತದಲ್ಲಿ ಯಾವತ್ತೂ ಇರಲಿಲ್ಲ ಅಂದ್ಕೊಳ್ತೇನೆ. ಎಷ್ಟು ಭಯಂಕರವಾಗಿ ಮನುಷ್ಯರೆಲ್ಲ ಸಾಯ್ತಿದ್ದಾರೆ ನೋಡಿ. ಆಕ್ಸಿಡೆಂಟ್ಸ್ನಲ್ಲಿ ಸಾಯ್ತಿದ್ದಾರೆ. ಎಲ್ಲಿ ನೋಡಿದರೂ ಮಾನಭಂಗಗಳು, ಡ್ರಗ್ ಅಡಿಕ್ಷನ್ಸ್, ಅನ್ಯಾಯ, ಅಕ್ರಮ, ಹತ್ಯೆಗಳು, ಆತ್ಮಹತ್ಯೆಗಳು ನೋಡ್ತಿದ್ದೇವೆ. ಇವು ಕೆಟ್ಟ ದಿನಗಳಾಗಿವೆ. ಒಬ್ಬರಿಗೊಬ್ಬರು ಮೋಸ ಮಾಡಿ ಒಬ್ಬರನ್ನೊಬ್ಬರು ಕೊಲೆ ಮಾಡುವಂತಹ, ಒಬ್ಬರಿಗೊಬ್ಬರು ಅಪಕಾರ ಮಾಡುವ ದಿನಗಳಾಗಿವೆ. ಯಾಕೆ ಜನರು ಹೀಗೆ ತಯಾರಾಗ್ತಿದ್ದಾರೆ? ದೇವರಿಗೆ ಸಲ್ಲತಕ್ಕ ಘನತೆ ಜನರು ಸಲ್ಲಿಸದೇ ಇರೋದ್ರಿಂದ, ಹೇಯವಾದ ಕಾರ್ಯಗಳಿಗೆ ಅವರನ್ನು ಒಪ್ಪಿಸಿದ್ದೇನೆಂದು ದೇವರು ಹೇಳಿದಂತೆಯೇ ಈ ದಿನ ಜನರು ದೇವರನ್ನು ಲೆಕ್ಕಿಸುತ್ತಾ ಇಲ್ಲ. ಕ್ರೈಸ್ತರೆನಿಸಿಕೊಳ್ಳುವವರು ಕೂಡ ಯೇಸು ಕ್ರಿಸ್ತನು ಅಂದರೆ, ಆತನ ಪ್ರೀತಿ ಅಂದರೆ ಬೆಲೆಯಿಲ್ಲದ ರೀತಿಯಲ್ಲಿ ಹಗುರವಾಗಿ ಪರಿಗಣಿಸುತ್ತಾ ಇರುವುದನ್ನು ಕಾಣ್ತೇವೆ. ಆಚಾರ ಭಕ್ತಿಯಲ್ಲಿಯೇ ಅನೇಕರು ಬದುಕುವುದನ್ನು ಈ ದಿನ ಕಾಣ್ತಿದ್ದೇವೆ. ಲೋಕಕ್ಕೆ ನೀವೇ ಉಪ್ಪಾಗಿದ್ದೀರೆಂದು ದೇವ್ರ ವಾಕ್ಯ ಹೇಳುತ್ತೆ. ಉಪ್ಪೇ ಕೆಟ್ಟೋದ್ರೆ ಇನ್ನೇನ್ ಮಾಡ್ಲಿಕ್ಕಾಗತ್ತೆ ಹೇಳಿ? ಉಪ್ಪು ಸಪ್ಪಗಾದ್ರೆ ಯಾವ ಕೆಲಸಕ್ಕೆ ಬರಲ್ಲ, ಕಾಲಲ್ಲಿ ತುಳಿಯೋದನ್ನು ಬಿಟ್ರೆ. ಅದಕ್ಕಾಗಿ ಯೇಸು ಕ್ರಿಸ್ತನ ನಾಮ ಧರಿಸಿರುವ ನಾವು ಪ್ರತಿ ಕ್ಷಣವನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ದೇವರೊಂದಿಗೆ ಕಳೆದಿರುವ ಸಮಯ ಸದುಪಯೋಗ ಮಾಡಿಕೊಳ್ಳುವ ಸಮಯವಾಗಿದೆ. ದೇವರಿಗೋಸ್ಕರ ಕಳೆದಿರುವಂತಹ ಸಮಯ ಸದುಪಯೋಗ ಮಾಡಿಕೊಳ್ತಿದ್ದೇವೆ. ದೇವರ ಕೆಲಸದಲ್ಲಿ ಇನ್ವೆಸ್ಟ್ ಮಾಡಿದ ಸಮಯ ಅನೇಕ ರೀತಿಯಲ್ಲಿ ಪ್ರತಿಫಲ ಕೊಡುತ್ತದೆ. ಸಮಯವನ್ನು ಸುಮ್ಮನೆ ಕಳ್ಕೊಳ್ಳದೆ ನಾವು ಯಾರೂ ಹಿಡ್ಕೊಳ್ಳಲಿಕ್ಕಾಗಲ್ಲ ಗಡಿಯಾರವನ್ನು. ಆ ಮುಳ್ಳುಗಳೆಲ್ಲ ತಿರುಗುತ್ತಲೇ ಇರ್ತವೆ. ಆ ಮುಳ್ಳುಗಳು ಮುಂದೆ ಸಾಗುತ್ತಲೇ ಇರ್ತವೆ. ಕ್ಯಾಲೆಂಡರ್ನಲ್ಲಿ ದಿನಗಳು, ಪೇಜುಗಳು ತಿರುಗುತ್ತಲೇ ಇರ್ತವೆ. ಸಮಯ ಸುಮ್ಮನೆ ಕಳ್ಕೊಳ್ಳದೆ ಸದುಪಯೋಗ ಮಾಡಿಕೊಳ್ಳಿರಿ. ಆದರೆ ದುರುಪಯೋಗ ಮಾಡಿಕೊಳ್ತಿದ್ದಾರೆ ಬಹಳಷ್ಟು ಜನ. ಸಮಯವನ್ನು ಹಾಳು ಮಾಡುವ ಸಂಗತಿಗಳು ಏನಾಗಿವೆ ಗೊತ್ತಾ ನಿಮಗೆ? ಈ ದಿನ ಸೆಲ್ಫೋನ್ ನಮ್ಮ ಸಮಯವನ್ನೆಲ್ಲ ಹಾಳು ಮಾಡ್ತಿದೆ. ಸೆಲ್ಫೋನ್ ಇರೋದು ತಪ್ಪಲ್ಲ. ಸೆಲ್ಫೋನ್ ಬಹಳ ಉಪಯೋಗಕರವಾಗಿದೆ. ಸುವಾರ್ತೆ ಸಾರುವುದಕ್ಕಾಗಿ ಅದು ಎಷ್ಟೋ ಉಪಯೋಗವಾಗಿದೆ. ಸುವಾರ್ತೆ ಕೇಳಲು ಅದು ಉಪಯೋಗಕರವಾಗಿದೆ. ಕನಿಷ್ಠ ಪರಿಜ್ಞಾನ ಹೊಂದುವುದಕ್ಕಾಗಿ ಅದು ಉಪಯೋಗಕರವಾಗಿದೆ. ಕಮ್ಯುನಿಕೇಷನ್ ಮಾಡಿಕೊಳ್ಳಲು ಉಪಯೋಗಕರವಾಗಿದೆ. ಆದರೆ ಮಿಸ್ಯೂಸ್ ಮಾಡಿಕೊಳ್ಳುವಾಗ, ದುರುಪಯೋಗ ಮಾಡಿಕೊಳ್ಳುವಾಗ ಸೆಲ್ಫೋನೇ ನಿಮಗೆ ಶತ್ರುವಾಗುತ್ತೆ.
ನಿಮ್ಮ ಸಮಯವನ್ನು ತಿಂದು ಬಿಡುತ್ತೆ, ನಿಮ್ಮ ಬ್ರೇನ್ ತಿಂದು ಬಿಡುತ್ತೆ, ನಿಮ್ಮ ಮನಸ್ಸನ್ನೆಲ್ಲ ಹಾಳು ಮಾಡುತ್ತೆ. ಒಂದು ದಿನದಲ್ಲಿ ಒಬ್ಬ ವ್ಯಕ್ತಿ ಎಷ್ಟೊತ್ತು ಸೆಲ್ಫೋನ್ ಬಳಸ್ತಾರೆ ಎಂದು ಅಂದಾಜಿಸಿದಾಗ ಹೆಚ್ಚು ಕಡಿಮೆ 7 ಗಂಟೆ ಒಬ್ಬ ವ್ಯಕ್ತಿ ಸಹಜವಾಗಿ ಸೆಲ್ಫೋನ್ನೊಂದಿಗೆ ಸಮಯ ಕಳೆಯುತ್ತಾರೆಂದು ಲೆಕ್ಕಿಸಲಾಗಿದೆ. ಅಯ್ಯೋ, 7 ಗಂಟೆಗಳವರೆಗೂ ಆ ಸೆಲ್ಫೋನ್ನನ್ನೇ ಉಪಯೋಗಿಸುತ್ತಾ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸಮಯ ಸಿಕ್ಕಾಗೆಲ್ಲ ಅದರಲ್ಲೇ ಕಾಲ ಕಳೆದ್ರೆ ಹೇಗೆ? ಅದರಲ್ಲಿ ಎಷ್ಟು ಪ್ರಯೋಜನಕರವಾಗಿದೆ, ಎಷ್ಟು ಸಾರವನ್ನು ನೀವು ಸೆಳೆದುಕೊಳ್ತಿದ್ದೀರಿ? ದೇವರು ನಮಗೆ 24 ಗಂಟೆಗಳನ್ನು ಕೊಟ್ಟಿದ್ದಾರೆ. 8 ಗಂಟೆ ನಿದ್ದೆ ಮಾಡಿ 8 ಗಂಟೆ ಕೆಲಸ ಮಾಡಿಕೊಳ್ಳಿರಿ. ಮತ್ತೆ ಉಳಿದ 8 ಗಂಟೆಗಳು ನಿಮ್ಮ ಶರೀರ ಅವಶ್ಯಕತೆ ತೀರಿಸಿಕೊಳ್ಳುವುದಕ್ಕಾಗಿ. ಕನಿಷ್ಠ ಒಂದು 4-5 ಗಂಟೆಗಳವರೆಗೂ ದೇವರ ಕಾರ್ಯಗಳನ್ನು ಮಾಡಲು ಕಳೆಯುವುದಾದರೆ ಉಳಿದ ಸಮಯವೆಲ್ಲ ಸುಲಭವಾಗಿರುತ್ತೆ. ಮಿನಿಮಮ್ 4 ಅವರ್ಸ್ ದೇವರಿಗೋಸ್ಕರ ನೀವು ಕಳೆದು ನೋಡಿ. ದೇವರ ವಾಕ್ಯ ಓದುವುದಕ್ಕಾಗಿ, ಪ್ರಾರ್ಥನೆ ಮಾಡುವುದಕ್ಕಾಗಿ, ದೇವರ ನಾಮ ಮಹಿಮೆ ಪಡಿಸುವುದಕ್ಕಾಗಿ, ದೇವರ ರಾಜ್ಯ ಕಟ್ಟುವ ಯಾವುದಾದ್ರೂ ಒಂದು ಕೆಲಸದಲ್ಲಿ ಒಮ್ಮೆ ಮಗ್ನರಾಗಿ ನೋಡಿ. ನಿಮ್ಮ ಉಳಿದ ಸಮಯವೆಲ್ಲ ಆಶೀರ್ವದಿಸಲ್ಪಡುತ್ತೆ. ನಮ್ಮ ಸಮಯವನ್ನೆಲ್ಲ ತಿಂದು ಹಾಕೋದು ವ್ಯರ್ಥವಾದ ಮಾತುಗಳು. ಈ ಸೆಲ್ಫೋನ್ನಲ್ಲಿ ಚಾಟಿಂಗ್ಗಳು, ಚೀಟಿಂಗ್ಗಳು ಮಾಡ್ತಾ ಕೂತ್ಕೊಳ್ತಾರಲ್ಲವೇ? ಸೆಲ್ಫೋನ್ನಲ್ಲಿ ಗಂಟೆಗಳವರೆಗೂ ಮಾತಾಡಿಕೊಳ್ಳುವವರಿದ್ದಾರಲ್ಲವೇ? ಸುಮ್ಮನೆ ವಿಸ್ತಾರವಾಗಿ ಮಾತಾಡ್ತಾರೆ. ವಿಸ್ತಾರವಾದ ಮಾತುಗಳಲ್ಲಿ ಪಾಪ ಇರೋದು ತಪ್ಪಿದಲ್ಲ. ಸ್ವಲ್ಪವಾಗಿ ಮಾತಾಡುವವನು ಜ್ಞಾನಿಯಾಗಿರುವನು, ಹೆಚ್ಚು ಮಾತಾಡುವವನು ಬುದ್ಧಿಹೀನನಾಗುವನು. ಮಾತಿನಲ್ಲಿಯೇ ನಮ್ಮ ಸಮಯವೆಲ್ಲ ವ್ಯರ್ಥವಾಗುತ್ತೆ. ಕೆಲವರಿಗೆ ನಿದ್ರೆ ಮಾಡುತ್ತಾರೆ ಅಂದರೆ ನಿದ್ರೆ ಮತ್ತಿನಲ್ಲಿಯೇ ಸಮಯ ಕಳೆದು ಬಿಡ್ತಾರೆ. ಚೆನ್ನಾಗಿ ನಿದ್ರೆ ಮಾಡಿದವರಿಗೆ ಅಂದರೆ 6-7 ಗಂಟೆ ತೃಪ್ತಿಯಾಗಿ ನಿದ್ದೆ ಮಾಡುವವರಿಗೆ ಇನ್ನು ಯಾವ ನಿದ್ದೆ ಬರೋದಿಲ್ಲ. ಆದರೆ ತಡ ಮಾಡಿ ನಿದ್ದೆ ಮಾಡೋದು, ಅರ್ಧ ನಿದ್ದೆ ಮಾಡೋದು, ಅಸಮಾಧಾನದ ನಿದ್ರೆ, ಎಷ್ಟು ನಿದ್ದೆ ಮಾಡಿದ್ರೂ ಕೂಡ ಸಮಾಧಾನವಿರಲ್ಲ. ಅಂಥವರು ಡೇ ನೈಟ್ ನಿದ್ದೆ ಮಾಡ್ತಲೇ ಇರ್ತಾರೆ. ಮಂದ ಮತಿಗಳೇ ಎಂದು ಅಂಥವರಿಗೆ ದೇವರು ಹೇಳಿದಾರಲ್ಲವೇ? ಮಂದವಾಗಿರ್ತಾರೆ. ಅವರು ಏನು ಗ್ರಹಿಸಿಕೊಳ್ಳೋದಿಲ್ಲ, ಏನನ್ನು ಕಲಿತುಕೊಳ್ಳುವುದಿಲ್ಲ, ಏನನ್ನು ಸಾಧಿಸುವುದಿಲ್ಲ. ಹೀಗೆಯೇ ಎಷ್ಟೋ ಜನ ನಿದ್ದೆ ಮತ್ತಿಗೆ ಒಳಗಾಗಿ ತಮ್ಮ ಜೀವಿತವನ್ನೇ ಹಾಳು ಮಾಡಿಕೊಳ್ತಿದ್ದಾರೆ. ಎಷ್ಟೋ ಜನರು ಹೆಚ್ಚು ಮಾತುಗಳನ್ನಾಡಿ ತಮ್ಮ ಜೀವಿತವನ್ನು, ತಮ್ಮ ಸಮಯವನ್ನು ಹಾಳು ಮಾಡಿಕೊಳ್ತಿದ್ದಾರೆ. ಇನ್ನು ಸಮಯದ ವಿಷಯದಲ್ಲಿ ಅನವಶ್ಯಕವಾದ ವಾದ ಇಟ್ಕೊಳ್ಬಾರದು ಎಂಬುದಾಗಿ ಬೈಬಲ್ ಹೇಳ್ತದೆ. ವಾದಕ್ಕೆ ಒಳಗಾಗುವವರೆಗೂ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ನಾವು ಮಾತಾಡುವ ಅಗತ್ಯವಿಲ್ಲ. ನಾವೇನಾದ್ರೂ ಹೇಳಿದಾಗ ಅವರು ಅಂಗೀಕರಿಸಿದ್ರೆ ಓಕೆ, ಇಲ್ಲವಾದರೆ ಆಯ್ತು ಪರವಾಗಿಲ್ಲ, ಅಷ್ಟಕ್ಕೆ ಬಿಟ್ಬಿಡಿರಿ. ವೈ ಆರ್ ಯು ಪ್ರೆಸ್ಸಿಂಗ್ ಆನ್ ಹಿಮ್? ಅವರನ್ನು ಒಪ್ಪಿಸಬೇಕೆಂದು ನೀವೇ ಯಾಕೆ ಆಶಿಸ್ತೀರಿ? ಅವರನ್ನು ವಾದಕ್ಕೆ ಸೆಳೆಯಬೇಕೆಂದು ಯಾಕೆ ಬಯಸ್ತೀರಿ? ಯಥಾರ್ಥ ವಾದವುಗಳಿಗೋಸ್ಕರ ವಾದಿಸುವ ಅವಶ್ಯಕತೆ ಇರಲ್ಲ. ತಪ್ಪು ಸರಿಯಾಗಿದೆ ಎಂದು ಹೇಳಲು ವಾದಿಸುತ್ತಾರೆ. ಹೌದು ಪ್ರಿಯರೇ, ಈ ದಿನ ಕೋರ್ಟ್ಗಳಲ್ಲಿ ಸಮಯವೆಲ್ಲ ವ್ಯರ್ಥ ಆಗ್ತಿದೆಯಂತೆ. ಎದಕ್ಕಾಗಿ ಗೊತ್ತಾ? ತಪ್ಪು ಒಪ್ಪಿಕೊಂಡ್ರೆ ಮುಗ್ದೋಗುತ್ತೆ, ಆದರೆ ಆ ತಪ್ಪು ಒಪ್ಪಿಕೊಳ್ಳಲ್ಲ. ಅದನ್ನು ಒಪ್ಪಿಸುವುದಕ್ಕಾಗಿ ನಾನಾ ರೀತಿಯಲ್ಲಿ ಪ್ರಯತ್ನಿಸಿ ವಾದ ವಿವಾದ ಮಾಡ್ತಿರ್ತಾರೆ. ಯಾರೊಂದಿಗೂ ಅದಕ್ಕಾಗಿಯೇ ಅನವಶ್ಯಕವಾದ ವಾದ ಬೆಳೆಸ್ಕೊಳ್ಬೇಡಿ. ಓಕೆ, ಆಯ್ತು, ಸರಿರಿ, ನೀವಂದ್ಕೊಂಡದ್ದು ನಿಮಗೇ, ನಾನಂದ್ಕೊಂಡದ್ದು ನನಗಿರಲಿ. ಇಫ್ ವಿ ಆರ್ ನಾಟ್ ಅಗ್ರೀಯಿಂಗ್, ದಟ್ಸ್ ಆಲ್, ಲೀವ್ ಇಟ್. ನಿಮಗೂ ನನಗೂ ಇನ್ನು ಆರ್ಗ್ಯುಮೆಂಟ್ ಬೇಡ. ಮನೆಯಲ್ಲಿಯೂ ಸಹ ತಂದೆ ತಾಯಿಗಳೊಂದಿಗಾಗಲಿ, ಗಂಡ ಹೆಂಡತಿಯೊಂದಿಗಾಗಲಿ, ಮಕ್ಕಳೊಂದಿಗಾಗಲಿ, ಯಾವುದೇ ವಿಷಯದಲ್ಲಾಗಲಿ ವಾದ ವಿವಾದ ಇಟ್ಕೊಳ್ಳುವಾಗ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವವರಾಗಿರ್ತೇವೆ. ಇನ್ನೂ ಹೇಳಬೇಕಾದ್ರೆ ತಿಂಡಿಯ ವಿಷಯದಲ್ಲಿ ಇನ್ನು ಬಹಳಷ್ಟು ಜನರು ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ತಾ ಇರ್ತಾರೆ. ಏನೇನೋ ಕೆಲಸ ಮಾಡ್ತಿರ್ತಾರೆ, ತಿನ್ನುವುದಕ್ಕೆ ಟೈಮ್ ಇಲ್ಲ ಅನ್ನುತ್ತಾರೆ. ಅದರಿಂದ ಪ್ರಯೋಜನವೇನು ಹೇಳಿ? ಒಮ್ಮೆ ಒಬ್ಬನು ಬೆಟ್ಟವನ್ನೇ ಅಗಿದು ಇಲಿ ಹಿಡಿದನಂತೆ. ಒಂದು ಚಿಕ್ಕ ಕೆಲಸಕ್ಕಾಗಿ ಎಷ್ಟೋ ಪ್ರಯಾಸ ಪಡುವುದು ಅನವಶ್ಯಕವಾಗಿರುತ್ತೆ. ಅದಕ್ಕೆ ಯೇಸು ಮಾರ್ತಳಿಗೆ ಹೇಳ್ತಾರೆ, ನೀನು ಬಹಳಷ್ಟು ಕೆಲಸ ಇಟ್ಕೊಂಡಿದ್ದೀ, ನೀನು ಎಲ್ಲಾ ಸಮಯದಲ್ಲಿ ಕೆಲಸ ಅನ್ನುತ್ತಾ ಇದ್ದಿ. ಏನ್ ಕೆಲಸಗಳು ಅವು? ಬೇಡವಾದ, ಅನವಶ್ಯಕವಾದ ಎಕ್ಸ್ಟ್ರಾ ಕೆಲಸಗಳು. ಅವು ಬೇಡ. ನಿನ್ನ ಕಾರ್ಯಭಾರವನ್ನೆಲ್ಲ ದೇವರ ಮೇಲೆ ಹಾಕು, ಆತನು ನಿನ್ನ ಕೆಲಸದಲ್ಲಿ ನಿನ್ನ ಸಂಗಡ ಇರುತ್ತಾನೆ ಎಂದು ಬೈಬಲ್ ಹೇಳ್ತದೆ. ನಾವು ಅನವಶ್ಯಕವಾದ ಕೆಲಸ ಇಟ್ಕೊಂಡು, ಅನವಶ್ಯಕವಾದ ಲಾಭಗಳನ್ನು ಹುಡುಕಿಕೊಂಡು, ವ್ಯಾಪಾರಗಳನ್ನಿಟ್ಕೊಂಡು, ಇಲ್ಲವೇ ಆರ್ಗ್ಯುಮೆಂಟ್ ಇಟ್ಕೊಂಡು, ಇಲ್ಲವೇ ನಿದ್ರೆ ಮಾಡುತ್ತಾ, ಇಲ್ಲವೇ ತಿಂಡಿಯನ್ನು ತಿನ್ನುತ್ತಾ, ಹೀಗೆ ಹಲವಾರು ರೀತಿಯಲ್ಲಿ ನಾವು ನಮ್ಮ ಸಮಯವನ್ನು ಹಾಳು ಮಾಡಿಕೊಳ್ತಿದ್ದೇವೆ. ನೀವು ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಬೇಕಾದ್ರೆ ನಾನು ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ದೇವರೊಂದಿಗೆ ಕಳೆದಿರುವ ಪ್ರತಿ ಸಮಯ ಇಟ್ಸ್ ಎನ್ ಇನ್ವೆಸ್ಟ್ಮೆಂಟ್. ಕೇಳಿ ಪ್ರಿಯರೇ, ಅದು ಅನೇಕ ರೀತಿಯಲ್ಲಿ ಆಶೀರ್ವಾದ ನಿಮಗೆ ತಂದುಕೊಡುತ್ತೆ. ದೇವರಿಗೋಸ್ಕರ ಮಾಡಿರುವ ಪ್ರತಿ ಕೆಲಸ
ನಿಮಗೆ ದೊಡ್ಡ ಪ್ರತಿಫಲ ತಂದು ಕೊಡುತ್ತೆ. ಕರ್ತನಲ್ಲಿ ನೀವು ಪಟ್ಟ ಪ್ರಯಾಸ ವ್ಯರ್ಥವಾಗುವುದಿಲ್ಲ ಎಂದು ನಂಬುವವರು ಎಂದಿಗೂ ಕದಲುವವರಾಗಿರೋದಿಲ್ಲ. ಅಂಥವರು ಕರ್ತನ ಕಾರ್ಯದಲ್ಲಿ ಆಸಕ್ತರಾಗಿರುತ್ತಾರೆ. ಅದನ್ನೇ ದೇವರ ವಾಕ್ಯ ಹೇಳುತ್ತೆ. ದೇವರ ವಾಕ್ಯವನ್ನು ಧ್ಯಾನಿಸುವಂಥವರು ತಕ್ಕ ಕಾಲದಲ್ಲಿ ಫಲ ಕೊಡುವ ಮರದಂತಿರ್ತಾರೆ, ಅದರಲ್ಲೇ ಬಾಡಿ ಹೋಗೋದೇ ಇಲ್ಲ. ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯುವವರು ದೇವರ ಸ್ವಭಾವವನ್ನು, ದೇವರ ಮನಸ್ಸನ್ನು ಅರಿತುಕೊಳ್ತಾರೆ. ದೇವರ ಸನ್ನಿಧಿಯಲ್ಲಿ ದೇವರ ಶಕ್ತಿ ಹೊಂದಿಕೊಳ್ಳುವವರಾಗಿರ್ತಾರೆ. ಹೇಗೆ ಕಳೆಯುತ್ತಾ ಇದ್ದೀರಿ ನಿಮ್ಮ ಸಮಯವನ್ನು? ಎಷ್ಟೊತ್ತು ದೇವರೊಂದಿಗೆ ಕಾಲ ಕಳೆಯುತ್ತಿದ್ದೀರಿ? ಎಷ್ಟೊತ್ತು ಲೋಕ ಕಾರ್ಯಗಳಿಗಾಗಿ ಸಮಯ ಕಳೆಯುತ್ತಿದ್ದೀರಿ? ಎಷ್ಟು ಕಾಲವಾಗಿ ಹೋಯಿತು? ಎಷ್ಟು ವರ್ಷಗಳು ಕಳೆದು ಹೋದವು ನಿಮ್ಮ ಜೀವಿತದಲ್ಲಿ? ಅಷ್ಟಕ್ಕೂ ನೀವೇನ್ ಸಾಧಿಸಿದ್ದೀರಿ? ನಿಮ್ಮ ವಯಸ್ಸೆಷ್ಟು? ನಿಮ್ಮ ವಯಸ್ಸಿಗೆ ತಕ್ಕಷ್ಟು ಸಾಧನೆ ಮಾಡಿದ್ದೀರಾ? ಇನ್ನು ಯಾರೋ ಒಬ್ಬರ ಮೇಲೆ ಆಧಾರಗೊಳ್ಳುತ್ತಾ, ಇನ್ನು ಆಕಾಶದಿಂದ ಯಾವುದೋ ಅದ್ಭುತ ಬರುತ್ತದೆ ಎಂದು ಕಾದುಕೊಂಡಿರುತ್ತಾ, ಇಲ್ಲವೇ ಸರ್ಕಾರ ಏನಾದ್ರೂ ಮಾಡುತ್ತೆ ಎಂದು ಹೇಳಿ ಕೈಕಾಲು ಮಡಚಿಕೊಂಡು ಕೂತ್ರೆ ಆಗುತ್ತಾ? ನಿಮ್ಮ ಕೈಗೆ ಕೊಡಲ್ಪಟ್ಟ ಕೆಲಸ ಶಕ್ತಿಗೆ ಮೀರಿದವರಾಗಿ ಮಾಡಿರಿ, ಆ ಕೆಲಸ ಆಶೀರ್ವದಿಸಲ್ಪಡುತ್ತೆ. ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿರಿ. ಸಮಥಿಂಗ್ ಬಂಡವಾಳ ಹಾಕಬೇಕು. ನಿಮಗೆ ಗೊತ್ತಾ, ಸಹಜವಾಗಿ ಒಬ್ಬ ವ್ಯವಸಾಯಗಾರನು ಬೀಜ ಬಿತ್ತುತ್ತಾನೆ, ಕಷ್ಟಪಟ್ಟು ಬೀಜ ಬಿತ್ತುತ್ತಾನೆ, ಆನಂತರ ಸಂತೋಷದಿಂದ ಫಲಗಳನ್ನು ಕೊಯ್ತಾನೆ. ಅವನು ಪಟ್ಟ ಪ್ರಯಾಸಕ್ಕಾಗಿ ಎಷ್ಟೋ ಪಟ್ಟು ಪ್ರತಿಫಲ ತಿರುಗಿ ಹೊಂದಿಕೊಳ್ತಾನೆ. ನಾವು ಯಾವುದರ ಮೇಲೆ ಸಮಯ ಹೆಚ್ಚು ಕಳೆಯುತ್ತಾ ಇದ್ದೇವೆ? ನಮ್ಮ ಸಮಯ ಹಾಳು ಮಾಡುವಂತಹ ಅನವಶ್ಯಕವಾದ ಕಾರ್ಯಗಳಲ್ಲಿ ನಮ್ಮ ಶಕ್ತಿಯನ್ನು, ನಮ್ಮ ಹಣವನ್ನು ಹಾಗೂ ನಮ್ಮ ಶಕ್ತಿ ಸಾಮರ್ಥ್ಯ ಹಾಳು ಮಾಡುವುದರಲ್ಲಿ ನಮ್ಮ ಸಮಯ ಕಳೆಯುತ್ತಾ ಇದ್ದೇವಾ? ಇಲ್ಲವೇ ಅವುಗಳನ್ನು ಮಲ್ಟಿಪ್ಲೈ, ಅಧಿಕ ಮಾಡಬಲ್ಲಂತಹ ವಿಷಯಗಳಲ್ಲಿ ನಾವು ನಮ್ಮ ಸಮಯವನ್ನು ಕಳೆಯುತ್ತಿದ್ದೇವಾ? ಮಕ್ಕಳೊಂದಿಗೆ ಸಮಯ ಕಳೆಯುವುದು ವೇಸ್ಟ್ ಅಂದುಕೊಳ್ತಾರೆ ಬಹಳಷ್ಟು ಜನ. ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ದುಡ್ಡು ಸಂಪಾದಿಸಬೇಕೆಂದು ಆಶಿಸುತ್ತಾರೆ ಹೊರತು ಮಕ್ಕಳೊಂದಿಗೆ ಸಮಯ ಕಳೆಯುವ ಆ ಪ್ರೀತಿಯ ಅನುರಾಗ, ಅನುಬಂಧ, ಆ ಮಕ್ಕಳೊಂದಿಗೆ ಹೊಂದಿಕೊಂಡಿರುವ ಇಂಟರ್ಕನೆಕ್ಟೆಡ್ ಆಗಿರಬೇಕೆನ್ನುವುದನ್ನು ಮರೆಯುತ್ತಿದ್ದಾರೆ. ಅದಕ್ಕೆ ಮಕ್ಕಳು ಬೆಳೆದು ದೊಡ್ಡವರಾಗುವಾಗ ತಂದೆ ತಾಯಿಗಳಿಗೂ ಮಕ್ಕಳಿಗೂ ಯಾವುದೇ ಹೊಂದಾಣಿಕೆಯೇ ಆಗದ ರೀತಿಯಲ್ಲಿ ಬೆಳೆಯುತ್ತಿದ್ದಾರೆ. ತಂದೆ ತಾಯಿಗಳ ವಾಸನೆ ಅಂದ್ರೆ ಆಗ್ತಾ ಇಲ್ಲ ಮಕ್ಕಳಿಗೆ ಈ ದಿನ. ಯಾಕೆ? ನೀವು ದುಡ್ಡಿಗೋಸ್ಕರ ಪ್ರಯಾಸಪಟ್ಟು ದುಡ್ಡನ್ನು ಮಕ್ಕಳಿಗೆ ಕೊಟ್ರಿ, ಅದೇ ದುಡ್ಡು ನಿಮ್ಮ ಮಕ್ಕಳನ್ನು ಹಾಳು ಮಾಡಿತು. ಅವರಿಗೆ ವಾಕ್ಯವನ್ನು, ದೇವರ ವಾಕ್ಯವನ್ನು ಕೊಡಲಿಲ್ಲ, ಅವರಿಗೆ ಪ್ರೀತಿಯನ್ನು ಹಂಚಲಿಲ್ಲ, ಅವರಿಗೆ ನಿಮ್ಮ ಅನುಭವವನ್ನು ಹಂಚಲಿಲ್ಲ. ನಿಮ್ಮ ಕಷ್ಟ ಸುಖ ನಿಮ್ಮ ಮಕ್ಕಳಿಗೆ ಹಂಚದೇ ಇರುವುದರಿಂದ ಅವರು ನಿಮ್ಮೊಂದಿಗೆ ಪಾಲುಗಾರರಾಗ್ಲಿಕ್ಕಾಗೋದಿಲ್ಲ. ದೇವರೊಂದಿಗೆ ಕಳೆಯುವ ಪ್ರತಿ ಕ್ಷಣವೂ ದೇವರ ನಾಮದಲ್ಲಿ ನಮ್ಮ ಕುಟುಂಬವು, ನಮ್ಮ ಮಕ್ಕಳೊಂದಿಗೆ ಕಳೆಯುವ ಪ್ರತಿಯೊಂದು ಕ್ಷಣವೂ ಸದುಪಯೋಗವಾಗಿ ಮಾರ್ಪಡುತ್ತದೆ. ಈಗಾಗಲೇ ನಿಮ್ಮ ಜೀವಿತದಲ್ಲಿ ಸಮಯ ಎಷ್ಟೋ ವ್ಯರ್ಥ ಮಾಡಿಕೊಂಡಿದ್ದೀರೇನೋ. ಈಗಲಾದರೂ ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿರಿ. ಪ್ರತಿಯೊಂದು ಸ್ಥಳಕ್ಕೆ ನೀವು ಪ್ರಯಾಣ ಮಾಡಿ ಹೋಗುವಾಗ ಅಲ್ಲಿಗೆ ಹೋಗುವುದು ಅವಶ್ಯಕವಾಗಿದೆಯೋ, ಅದು ಎಷ್ಟು ಪ್ರಯಾಸದಿಂದ ಕೂಡಿದಾಗಿದೆ, ಎಷ್ಟು ದೂರ, ಅದರಿಂದ ಏನ್ ಪ್ರಯೋಜನವಾಗಿದೆ ಎಂದು ಗ್ರಹಿಸಿಕೊಂಡು ಹೋಗಿರಿ. 10 ರೂಪಾಯಿಗೋಸ್ಕರ 100 ರೂಪಾಯಿ ಪೆಟ್ರೋಲ್ ಹಾಕಿಕೊಂಡು ಹೋಗೋದರಲ್ಲಿ ಪ್ರಯೋಜನವೇನು ಪ್ರಿಯರೇ? ನೀರಲ್ಲಿರುವಂತಹ ಆ ಒಂದು ಎತ್ತನ್ನು ಕೊಂಡುಕೊಳ್ಳಲು ಒಬ್ಬ ವ್ಯಕ್ತಿ ತನ್ನ ಹೊಲವನ್ನೇ ಮಾರಿಕೊಂಡನಂತೆ. ತೀರಾ ನೋಡಿದ್ರೆ ಎತ್ತಿನ ಕೊಂಬು ಮಾತ್ರ ನೀರಲ್ಲಿ ಮುಳುಗಿಸಿ ಚೌಕಾಸಿ ಮಾಡಿ ಮಾರಿದನಂತೆ. ಈ ದಿನ ಎಷ್ಟೋ ಜನರು ತಮ್ಮ ಕಷ್ಟಾರ್ಜಿತ ತೆಗೆದುಕೊಂಡು ಹೋಗಿ ಯಾವುದೋ ಒಂದರಲ್ಲಿ ಬಂಡವಾಳ ಹಾಕಿ ಮೋಸ ಹೋಗಿ ಜೀವಿತ ಕಾಲವೆಲ್ಲ ಅವರು ಪಟ್ಟ ಶ್ರಮೆಯನ್ನೆಲ್ಲ ಯಾವ ಪ್ರಯೋಜನವಿಲ್ಲದಾಗಿ ಮಾಡಿಕೊಳ್ತಿದ್ದಾರೆ. ಅದಕ್ಕೆ ಈ ದಿನ ದೇವರೇ, ನನ್ನ ಸಮಯ ಸದುಪಯೋಗ ಮಾಡಿಕೊಳ್ಳಲು ನನಗೆ ಕಲಿಸಿಕೊಡಿರಿ ಎಂದು ಬೇಡಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ದಿನಗಳು ಗತಿಸಿ ಹೋಗ್ತಿವೆ ದೇವರೇ, ಅವು ಕೆಟ್ಟ ದಿನಗಳಾಗಿವೆ, ಭಯಂಕರ ದಿನಗಳಾಗಿವೆ ಎಂದು, ಅಂತ್ಯ ದಿನಗಳಾಗಿವೆ ಎಂದು, ನಿಮ್ಮ ಬರೋಣದ ದಿನಗಳು ಸಮೀಪವಾಗಿವೆ ಎಂದು ಗ್ರಹಿಸಿ ನೀವು ಕೊಟ್ಟ ಜವಾಬ್ದಾರಿಕೆ ನೆರವೇರಿಸಲು ಸಹಾಯ ಮಾಡಿ. ನಾವು ನಂಬಿಗಸ್ತರಾಗಿ ಕರ್ತನೆ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಸಾಧಿಸಬೇಕಾದವುಗಳನ್ನು ಸಾಧಿಸುವುದಕ್ಕಾಗಿ ನಿಮ್ಮನ್ನು ಸ್ತುತಿಸುವುದಕ್ಕೂ ಆರಾಧಿಸುವುದಕ್ಕೂ ನಿಮ್ಮ ಮೆಚ್ಚಿಗೆ ಹೊಂದಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಮತ್ತು ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಕಳಿಸಿಕೊಡಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರೆಲ್ಲರಿಗೂ ಶುಭವಾರ್ತೆ.
ಕರ್ತನ ಚಿತ್ತವಿರುವುದಾದರೆ ಬ್ಯಾಂಗ್ಳೂರಿನಲ್ಲಿ ಇದೇ ಮೇ ತಿಂಗಳು 28ನೇ ತಾರೀಕಿಗೆ ಒಂದು ವಿಶೇಷವಾದ 1 ಡೇ ಗೆಟ್ ಟುಗೆದರ್ ಅನ್ನು ನಿಮಗೋಸ್ಕರ ಏರ್ಪಡಿಸುತ್ತಿದ್ದೇವೆ. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೂ, ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ನಡೆಯುವ ಈ 2 ಸೆಷನ್ಸ್ಗಳಲ್ಲಿ ಪಾಲ್ಗೊಂಡು ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಬ್ಯಾಂಗ್ಳೂರಿನಿಂದ ಮಾತ್ರವಲ್ಲದೆ ಸುತ್ತಮುತ್ತಲಿರುವ ಅನೇಕ ಪ್ರಾಂತ್ಯಗಳಿಂದ, ಆ ಕಡೆ ಆಂಧ್ರ ಕಡೆಯಿಂದ, ಈ ಕಡೆ ರಾಯಲಸೀಮಾ ಕಡೆಯಿಂದ ನಿಮ್ಮಲ್ಲಿ ಅನೇಕರು ಪ್ರತಿ ಸಾರಿ ಗೆಟ್ ಟುಗೆದರ್ಗೆ ಬರ್ತಾ ಇದ್ದೀರಿ. ಕರ್ತನು ನಿಮಗೆ ಮಾಡಿದ ಉಪಕಾರಗಳ ಕುರಿತು ಹಂಚಿಕೊಳ್ತಾ ಇದ್ದೀರಿ. ನಿಮ್ಮ ಮನವಿ ಪಡ್ಕೊಂಡು ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಿ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಲು ಅವಕಾಶ ಕಲ್ಪಿಸ್ತಿದ್ದೀರಿ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳಿ ಬಲಗೊಳ್ಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಗೊಳಿಸಬೇಕೆಂದು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಈ 1 ಡೇ ಗೆಟ್ ಟುಗೆದರ್ನಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಕಾಲ ಕಳೆಯುವ ಹಾಗೆ, ದೇವರ ಆತ್ಮನ ಕಾರ್ಯಗಳು ನಡೆಯುವ ಹಾಗೆ, ದೇವರ ವಾಕ್ಯ ಸಂದೇಶ ಕೇಳಿ ಆನಂದಿಸುವ ಹಾಗೆ ಬನ್ನಿರಿ, ಪಾಲ್ಗೊಳ್ಳಿರಿ. ಮತ್ತಷ್ಟು ಮುಖ್ಯವಾಗಿ ಇದಕ್ಕೋಸ್ಕರ ಪ್ರಾರ್ಥಿಸಿರಿ. ನಿಮ್ಮ ಸ್ನೇಹಿತರಿಗೂ, ಬಂಧುಗಳಿಗೂ ಎಲ್ಲರಿಗೂ ತಿಳಿಯಪಡಿಸಿರಿ. ಈ ಸಾರಿ ವಿಳಾಸ ಬದಲಾಗಿದೆ, ಗಮನ ಕೊಟ್ಟು ಕೇಳಿ. ಜೀಸಸ್ ಕಾಲ್ಸ್ ಪ್ರೇಯರ್ ಟವರ್, ನೇತಾಜಿ ರೋಡ್, ಫ್ರೇಜರ್ ಟೌನ್, ನಿಯರ್ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್, ಬೆಂಗಳೂರು. ಇನ್ನೂ ಹೆಚ್ಚಿನ ವಿವರ ನಿಮಗೆ ಬೇಕಾಗುವುದಾದರೆ QR ಕೋಡ್ ಸ್ಕ್ಯಾನ್ ಮಾಡಿಕೊಳ್ಳಿರಿ. ಇಲ್ಲವೇ 8939393939 ನಂಬರ್ಗೆ ಕಾಲ್ ಮಾಡಿ. ತಪ್ಪದೇ ಬರ್ತಿರಲ್ಲವೇ? ನಿಮ್ಮ ಸ್ನೇಹಿತರನ್ನು, ಬಂಧುಗಳನ್ನು ಎಲ್ಲರನ್ನೂ ಕರತನ್ನಿರಿ. ನಿಮಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಬೇಕೆಂದು, ದೇವರ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸಬೇಕೆಂದು ನಾವು ಆಶಿಸುತ್ತಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ.